ಗುರೂಜಿ ನೀವು ಇಲ್ಲಿವರೆಗೂ ಹೇಳಿರೋ ರಾಶಿಯಲ್ಲಿ ನೋಡೋದಾದ್ರೆ ಮಿಥುನ, ವೃಶ್ಚಿಕ ಮತ್ತೆ ಈ ಧನಸ್ಸು 3 ರಾಶಿಯವರೆಗೂ ಕೂಡ ಒಂದಷ್ಟು ಸಂಬಂಧಗಳಲ್ಲಿ ಬಾಂಧವ್ಯ ಇರಲ್ಲ, ಕುಟುಂಬದಲ್ಲಿ ನೆಮ್ಮದಿ ಇರಲ್ಲ ಅಂತ ಹೇಳಿದ್ರಿ. ನಾನು ಗಮನಿಸಿರೋ ಹಾಗೆ ಹೊರಗಡೆ ಫ್ರೆಂಡ್ಸ್ ಜೊತೆಗೆ ಚೆನ್ನಾಗಿರ್ತಾರೆ, ಬೇರೆ ಉದ್ಯೋಗಿಗಳ ಜೊತೆ ಚೆನ್ನಾಗಿರ್ತಾರೆ. ಬಟ್ ಮನೇಲಿ ಅಪ್ಪ, ಮಗ ಚೆನ್ನಾಗಿರಲ್ಲ ಅಥವಾ ಅಪ್ಪ, ಅಮ್ಮ ಚೆನ್ನಾಗಿರಲ್ಲ. ಅವ್ರ ಜೊತೆಗೆ ಮಾತ್ರ ಮಕ್ಕಳು ಚೆನ್ನಾಗಿರಲ್ಲ. ಯಾವ ಗ್ರಹ ದೋಷದಿಂದ ಹೀಗಾಗುತ್ತೆ ಅಂತ ನಾವು ಗುರೂಜಿ? ಇವತ್ತು ಮಾತಾಡ್ತಾ ಇರುವಂತದ್ದು ಭವಿಷ್ಯದ ಲೆಕ್ಕಾಚಾರ ಅಂದ್ರೆ ಹ್ಮ್. ರವಿಯಿಂದನೇ. ಹ್ಮ್. ನಾವು ಯಾವುದೂ ಅಷ್ಟೇ ಯಾವುದೇ ಒಂದು ಗ್ರಹ ಕಾರ್ಯತತ್ವವನ್ನ ನಾವು ನೋಡ್ತೀವಿ. ನೋಡಿ, ರವಿ ಬಂದು ಪಿತೃಕಾರಕ ಅಂತ ಹೇಳ್ತೀವಿ. ಅಲ್ಲೇ ನಾವು ಸಮಸ್ಯೆಗಳು ಬರ್ತಾ ಇರುವಂತದ್ದು. ಹ್ಮ್. ನೋಡಿ, ರವಿ ಯಾವಾಗ್ಲೂ ಅಷ್ಟೇ ಪಿತೃಕಾರಕನಾದಂತನು ಅಪ್ಪ ಮತ್ತೆ ಮಗಳ ವಿಚಾರದಲ್ಲಿ ಆಗ್ಬಹುದು, ಮಗನ ವಿಚಾರದಲ್ಲಿ ಆಗ್ಬಹುದು, ಡಿಸ್ಟರ್ಬೆನ್ಸ್ ಮಾಡುವಂತದ್ದಿರುತ್ತೆ. ಹ್ಮ್. ಇಲ್ಲಿ ಕೆಲವು ರಾಶಿಯವರಿಗೆ ಒಳ್ಳೆ ಬಾಂಧವ್ಯತೆ ಇರುತ್ತೆ. ಆಲ್ಮೋಸ್ಟ್ ನಾವು ನೋಡಿದಾಗ ಇಲ್ಲಿ ಮಗನ ರಾಶಿಗೆನೆ ರವಿ ಬದಲಾವಣೆ ಆಗೋದ್ರಿಂದ ಎಲ್ಲೋ ಒಂದು ಕಡೆ ಡಿಸ್ಟರ್ಬೆನ್ಸ್ ಆಗುವಂತದ್ದಿರುತ್ತೆ. ಈಗ ಹ್ಮ್. ಮಗನ ಹತ್ರ ಅಷ್ಟು ಪ್ರೀತಿಯಿಂದ ಇರುವಂತ ತಂದೆ ಹ್ಮ್. ಎಲ್ಲೋ ಚಿಕ್ಕ ಪುಟ್ಟ ವಿಚಾರದಲ್ಲಿ ಅವನ ಮಗ ಮಾಡುವಂತ ಕೆಲಸಗಳು ಅಥವಾ ತಂದೆ ಮಾಡುವಂತ ಕೆಲಸ ಮಗನಿಗೆ ಇಷ್ಟ ಇಲ್ದಿರೋನು, ಹ್ಮ್. ಏನೋ ಅವರ ನಡುವೆ ಬಾಂಧವ್ಯತೆ ಕಡಿಮೆ ಆಗುವಂತದ್ದಿರುತ್ತೆ. ಅಥವಾ ಮಗಳ ವಿಚಾರದಲ್ಲಿ ನಾವು ನೋಡಿದಾಗ ಮಗಳು ಹೇಳಿದ ಮಾತು ಕೇಳಲ್ಲ, ನೋಡಿ ಯಾರನ್ನೂ ಇಷ್ಟಪಟ್ಬಿಟ್ಟಿದ್ದಾಳೆ ಅಥವಾ ಇನ್ನೇನೋ ಒಂದು ಕಾರಣದಿಂದ ಅವರ ಬಾಂಧವ್ಯತೆ ಕಡಿಮೆ ಆಗುವಂತ ಸಾಧ್ಯತೆ ಇರುತ್ತೆ. ಮತ್ತೆ ಪಿತ್ರಾರ್ಜಿತ ಆಸ್ತಿ ವ್ಯವಹಾರಕ್ಕೆ ಸಂಬಂಧಪಟ್ಟಂತದ್ದನ್ನು ಸಮಸ್ಯೆಗಳು ಬರುವಂತದ್ದಿರುತ್ತೆ. ಅದಕ್ಕೆ ಈ ರವಿನ ನಾವು ಪಿತೃಕಾರಕ ಅಂತ ಹೇಳ್ತೀವಿ, ಆರೋಗ್ಯಕಾರಕ ಅಂತ ಹೇಳ್ತೀವಿ, ವಿವಾಹಕಾರಕ ಅಂತ ಹೇಳ್ತೀವಿ. ಈ 3 ವಿಚಾರಗಳೇ ಜಾಸ್ತಿ ಡಿಸ್ಟರ್ಬೆನ್ಸ್ ಆಗುವಂತದ್ದಿರುತ್ತೆ. ಹ್ಮ್. ಈ ಮಕರ ರಾಶಿವರೆಗೂ ಇರೋವರೆಗೂ ಸ್ವಲ್ಪ ಸಮಸ್ಯೆಗಳು ಎದುರಾಗುವಂತ ಸಾಧ್ಯತೆ ಇರುತ್ತೆ. ಅದರಲ್ಲಿ ಕೆಲವು ರಾಶಿಗಳಿಗೆ ಈ 3 ವಿಚಾರ ಡಿಸ್ಟರ್ಬೆನ್ಸ್ ಆಗುತ್ತೆ. ಅದಕ್ಕೆ ನಾವು ಪಿತ್ರಾರ್ಜಿತ ಆಸ್ತಿ ಭಾಗಗಳು ಮಾಡಬೇಕು ಅಥವಾ ವ್ಯವಹಾರ ಇಟ್ಕೋಬೇಕು. ಇದ್ರೇನು ಸ್ವಲ್ಪ ಆದಷ್ಟು ಅವಾಯ್ಡ್ ಮಾಡಿ ಮುಂದಿನ ದಿನಗಳಲ್ಲಿ, ತಿಂಗಳುಗಳಲ್ಲಿ ಮಾಡ್ಕೊಳ್ಳೋದು ಉತ್ತಮ ಅನ್ನುವಂಥದ್ದನ್ನ ಹೇಳುವಂಥದ್ದಿರುತ್ತೆ. ಗುರುಜಿ ಇವತ್ತು ಮಕರ ಸಂಕ್ರಾಂತಿ. ಅದರಲ್ಲೂ ಕೂಡ ಈ ಮಕರ ರಾಶಿಯವರ ಬಗ್ಗೆ ಭವಿಷ್ಯ ಹೇಗಿರುತ್ತೆ? ಸಂಕ್ರಾಂತಿ ಅಂತ ಬಂದ ತಕ್ಷಣ ಒಂದಷ್ಟು ಬದಲಾವಣೆಗಳೇನಾದ್ರೂ ಆಗುತ್ತಾ? ಆರೋಗ್ಯದ ಪರಿಸ್ಥಿತಿ ಹೇಗಿರುತ್ತೆ? ಉದ್ಯೋಗದಲ್ಲಿ ಏನಾದ್ರೂ ಅಭಿವೃದ್ಧಿ ಕಾಣ್ತಾರಾ? ಖಂಡಿತ. ಯಾಕಂತ ಹೇಳಿದ್ರೆ ಈ ಮಕರ ಸಂಕ್ರಾಂತಿ ಭವಿಷ್ಯ ಅಂತ ಹೇಳಿದ್ರೇನೆ ನಾವು ಮಕರ ರಾಶಿಗೆ ರವಿ ಬದಲಾವಣೆ ವಿಚಾರ. ನಿರೀಕ್ಷೆಗೆ ಮೀರಿದ ಫಲಗಳನ್ನ ಮಕರ ರಾಶಿಯವರು ಪಡ್ಕೊಳ್ಳುವಂಥದ್ದಿರುತ್ತೆ. ಬಹಳ ಜನಕ್ಕೆ ನಾನು ಮೊನ್ನೆ ಮಾತನಾಡುವಾಗೂ ಹೇಳ್ತಾ ಇದ್ದೆ. ನೋಡಿ, ಮಕರ ರಾಶಿಯವರು ಬಹಳ ಕಷ್ಟಜೀವಿಗಳು, ರಿಸ್ಕ್ ಜಾಸ್ತಿ ತಗೊಂತಾರೆ. ಬಿಸ್ನೆಸ್ಸಲ್ಲಿ ಇರುವಂಥವರು ಲಾಸ್ ಮಾಡ್ಕೊಂಡು ಸಾಲಕ್ಕೆ ಸಿಕ್ಕಾಕೊಂಡಿರೋರು ಇದ್ದಾರೆ. ಮತ್ತೆ ವ್ಯವಹಾರದಲ್ಲಿ ತೊಂದರೆಗಳನ್ನು ಅನುಭವಿಸ್ತಾ ಇದ್ದಾರೆ. ತನಗೆ ತೊಂದರೆ ಆದ್ರೂ ಬೇರೆಯವ್ರಿಗೆ ತೊಂದರೆ ಆಗಬಾರ್ದು ಅಂತ ಏನೋ ಮಾಡಕ್ ಹೋಗಿ ಸಮಸ್ಯೆಗೆ ಸಿಕ್ಕಾಕೊಂಡ್ಬಿಡ್ತಾರೆ ಅನ್ನುವಂಥದ್ದು ಹೇಳ್ತಾ ಇದೆ. ಮತ್ತೆ ಕಷ್ಟಜೀವಿಗಳು ಅಂತಾನೆ ಹೇಳ್ತಾ ಇದೆ. ಅಂತಹ ಸಮಸ್ಯೆಗಳಿಂದ ನಿವಾರಣೆ ಆಗುವಂಥದ್ದು ಈ ಸಂಕ್ರಮಣದಿಂದ ಅನುಕೂಲ ಆಗುವಂಥದ್ದು ಇರುತ್ತೆ. ಏನಪ್ಪ ಅನುಕೂಲ ಆಗುತ್ತೆ ಅನ್ನುವಂಥದ್ದನ್ನ ನೋಡೋಣ. ನೋಡಿ, ಇವರಿಗೆ ವ್ಯವಹಾರದಲ್ಲಿ ಧನಾತ್ಮಕವಾದಂತಹ ಬದಲಾವಣೆಯನ್ನ ಕಾಣಬಹುದು. ಏನಂದ್ರೆ ಪಾಸಿಟಿವ್ ಆಗಿ, ಅಂದ್ರೆ ಯಾವುದೇ ನೀವು ಕೈ ಹಾಕುವಂತ ಕೆಲಸ. ಈಗ ಈ ವರ್ಷದಲ್ಲಿ ಹೊಸ ವರ್ಷ, ಯಾಕಂದ್ರೆ ಹೊಸ ವರ್ಷ ಅಂತ ಹೇಳಿದ ತಕ್ಷಣ ಮೊದಲನೇ ಹಬ್ಬನೇ ಈ ಸಂಕ್ರಾಂತಿ ಹಬ್ಬ, ಸುಗ್ಗಿ ಹಬ್ಬ, ಭೋಗಿ ಹಬ್ಬ ಅಂತಾನೆ ಹೇಳ್ತೀವಿ. ಸೊ ಈ ಹಬ್ಬದ ದಿಂದ 1 ತಿಂಗಳ ಕಾಲ ನೀವು ಏನೇ ವ್ಯವಹಾರವನ್ನು ಮಾಡಿ ಅದು ಇಡೀ ವರ್ಷ ನಿಮಗೆ ಉತ್ತಮವಾದಂಥ ಅಭಿವೃದ್ಧಿ ಮತ್ತೆ ಅನುಕೂಲ ಪಡ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಈ ಮಕರ ರಾಶಿಯವರಿಗೆ. ಯಾಕಂತ ಹೇಳಿದ್ರೆ ಇಲ್ಲಿ ನೋಡಿ, ಈ ತಿಂಗಳು ಸಂಕ್ರಮಣ ಅಂತ ನಾವು ಏನ್ ಹೇಳ್ತೀವಿ, ಸಂಕ್ರಾಂತಿ ಹಬ್ಬ, ಈ ತಿಂಗಳಲ್ಲಿ ನಾವು ಪ್ರತಿ ತಿಂಗಳು ನಾವು ಲೆಕ್ಕಾಚಾರ ಮಾಡಿದಾಗ 12 ತಿಂಗಳು ಬದಲಾವಣೆ ಆಗ್ತಾ ಇರುತ್ತೆ ರವಿ. ಆದರೆ ಈ 11 ತಿಂಗಳುಗಳು ಏನಿರುತ್ತೆ, ಕೆಲವೊಮ್ಮೆ ಆ ರಾಶಿಗಳ ಲೆಕ್ಕಾಚಾರದಿಂದ ಮಕರ ರಾಶಿಯವರಿಗೆ ಸ್ವಲ್ಪ ರವಿಯಿಂದ ಡಿಸ್ಟರ್ಬೆನ್ಸ್ ಆಗ್ತಾ ಇರುತ್ತೆ. ಆದರೆ ಮಕರ ಸಂಕ್ರಾಂತಿಯಿಂದ ಹಿಡಿದು ಉತ್ತರಾಯಣ ಏನು ಪ್ರಾರಂಭ ಆಗುತ್ತೆ 30 ದಿನಗಳವರೆಗೂ ಉತ್ತಮ ಫಲವನ್ನ ರವಿಗ್ರಹದಿಂದ ನಿರೀಕ್ಷೆಯನ್ನ ಮಾಡಬಹುದು ಮಕರ ರಾಶಿಯವರು. ಅದಕ್ಕೆ ಧನಾತ್ಮಕವಾದಂಥ ಬದಲಾವಣೆ ಕಾಣಬಹುದು ಅಂತ ಹೇಳಿದೆ. ಅಂದ್ರೆ ದುಡ್ಡು ಬಂದ್ಬಿಡುತ್ತೆ ಅಂತಲ್ಲ, ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಕೆಲಸಗಳ ಕೈ ಹಾಕಿದ್ರೆ ನಿಮ್ಗೆ ಉತ್ತಮವಾದಂಥ ಫಲಗಳನ್ನ ನಿರೀಕ್ಷೆಯನ್ನ ಮಾಡಬಹುದು ಅಂತ ಹೇಳುತ್ತೆ. ಮತ್ತೆ ಅದೇ ರೀತಿ ಸಹ ವ್ಯವಹಾರದಲ್ಲಿ ಬದಲಾವಣೆಯನ್ನು ಕಾಣುವಂಥದ್ದು, ಅನಿರೀಕ್ಷಿತವಾದಂತಹ ಆರ್ಥಿಕ ಸ್ಥಿತಿ ಅಂದ್ರೆ ಧನ ಆಗಮನ ಉಂಟಾಗುವಂಥದ್ದು ಇರುತ್ತೆ. ಯಾವುದಾದ್ರೂ ಪಿತ್ರಾರ್ಜಿತ ಆಸ್ತಿ ಬಂದ್ಬಿಡುತ್ತೆ. ಬಹಳ ಜನ ಇದು ಬಹಳ ಹಿಂದೆ ನಾನು ಈ ಮಾತು ವಿಚಾರದಲ್ಲಿ ಕೇಳಿರುವಂಥದ್ದು. ನೋಡಿ ಗುರುಗಳೇ, ನೀವು ಹೇಳ್ತಾ ಇದ್ರು ಪಿತ್ರಾರ್ಜಿತ ಆಸ್ತಿ ಬರುತ್ತೆ ಬರುತ್ತೆ ಅಂತ ಹೇಳಿದ್ರು. ನೋಡಿ, ಜನವರಿ ವರ್ಷದಲ್ಲಿ ನಮ್ಮ ತಾತ ಆಸ್ತಿ ಬಂದು ನನಗೆ ಹೆಸರಲ್ಲಿ ಬರ್ಕೊಟ್ರು ಅಂತ ಹೇಳಿದ್ರು. ಕೆಲವು ಲೆಕ್ಕಾಚಾರದಲ್ಲಿ ನಾವು ಹೇಳಿರುವಂಥದ್ರಲ್ಲಿ. ಮತ್ತೆ ಕೆಲವ್ರು ನೋಡಿ, ಆಲ್ಮೋಸ್ಟ್ ತಂದೆ ತಾಯಿ ಏನಾದರೂ ಕೊಡಬೇಕು, ಮಕ್ಕಳಿಗೆ ಮಾಡಬೇಕು, ಪಿತ್ರಾರ್ಜಿತ ಆಸ್ತಿ ಇದೆ ಅಥವಾ ಸ್ವಯಾರ್ಜಿತ ತಾನು ದುಡ್ದಿರುವಂಥದ್ದು ಮಕ್ಕಳ ಹೆಸರಲ್ಲಿ ಮಾಡಬೇಕು, ಅಥವಾ ಏನಾದರೂ ದುಡ್ಡು, ಆಭರಣಗಳು ಕೊಡುವಂಥದ್ದು, ಇವೆಲ್ಲವನ್ನು ಮಾಡುವಂಥದ್ದು ಈ ಮಕರ ರಾಶಿಯವರಿಗೆ ಇದೇ ಸಂಕ್ರಮಣದಿಂದ 1 ತಿಂಗಳಲ್ಲಿ ಅನುಕೂಲ ಆಗುವಂಥದ್ದು ಇರುತ್ತೆ. ಏನಾದರೂ ತಂದೆ ಮಕ್ಕಳ ನಡುವೆ ಬಾಂಧವ್ಯತೆ ಇಲ್ಲ ಅಂದ್ರೇನು ಸರ್ ಮಾಡ್ಕೋಬಹುದು. ಅಥವಾ ಏನಾದರೂ ಪಿತ್ರಾರ್ಜಿತ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ತಂದೆ ಇಲ್ಲ ಅಥವಾ ತಾಯಿ ಇಲ್ಲ, ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ
ಕೋರ್ಟು ಕಚೇರಿ ನಡೀತಾ ಇದೆ ಅಂತ ಹೇಳಿದ್ರೇನು ಅದನ್ನು ನೀವು ಕುತ್ಕೊಂಡು ಏನು ಅಣ್ಣ ತಮ್ಮಂದ್ರು ಕೇಸ್ ಹಾಕಿರ್ತೀರ ಅಥವಾ ತಂಗಿ ಏನೋ ಕಿರಿಕಿರಿ ಮಾಡ್ತಾ ಇರ್ತೀರ, ನೀವೇನೋ ಕುತ್ಕೊಂಡು ಬಗೆಹರಿಸ್ಕೊಂಬಿಟ್ರೆ ಎಲ್ಲ ಸಾಲ್ಔಟಾಗುತ್ತೆ ನಿಮಗೆ. ಯಾವುದೇ ರೀತಿ ಸಮಸ್ಯೆ ಇಲ್ಲ. ಹೊಸ ವರ್ಷದಲ್ಲಿ ನೆಮ್ಮದಿ ಜೀವನ ಕಂಡ್ಕೊಂಡ್ಬಿಡ್ತೀರ. ನೀವು 4, 5 ವರ್ಷನೋ ಅಥವಾ 10 ವರ್ಷನೋ 20 ವರ್ಷ ಕೇಸ್ ನಡೀತಾ ಇರುತ್ತೆ. ಅಂಥದ್ದು ಬಗೆಹರಿಸ್ಕೊಳ್ಳೋ ಸಾಧ್ಯತೆ ಇರುತ್ತೆ. ನೀವೇನಾದರೂ ರಾಜಿ ಮಾಡಿಕೊಂಡು ವ್ಯವಹಾರವನ್ನು ಮಾಡಿಕೊಂಡ್ರೆ ನಿಮಗೆ ಮಕರ ರಾಶಿಯವರಿಗಂತೂ ಬಹಳ ಉತ್ತಮವಾದಂತಹ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಮಕರ ರಾಶಿಯವರು ಆದಷ್ಟು ಇವತ್ತು ಸಂಕ್ರಮಣ ಆಗಿರೋದ್ರಿಂದ ಸಂಕ್ರಾಂತಿ ಹಬ್ಬದ ವಿಚಾರದಲ್ಲಿ ಎಳ್ಳು ಬೆಲ್ಲವನ್ನು ಬೀರಿ ಅಕ್ಕ ತಂಗಿರಿರ್ತಾರೆ, ಅಣ್ಣ ತಮ್ಮಂದಿರಿರ್ತಾರೆ, ಅವ್ರ ಮನೆಗೆ ಹೋಗಿ ಮಾತಾಡ್ಸ್ಕೊಂಬರುವಂಥದ್ದು ಮಾಡಿದ್ರೆ ಇವ್ರಿಗೆ ಯಾರು ಮಕರ ರಾಶಿಯವರು ಇರ್ತಾರೋ ಅವರ ಜೀವನ ಸುಖವಾದಂತಹದ್ದು ಜೀವನವನ್ನು ನಡೆಸೋದಕ್ಕೆ ಸಾಧ್ಯ ಆಗುತ್ತೆ.